ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, 1ರಿಂದ 5ನೇ ತರಗತಿ ಮೌಲ್ಯಾಂಕನ ನಿರ್ವಹಣೆ ಹೇಗೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ಶೈಕ್ಷಣಿಕ ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ಮೊದಲನೇ ರೂಪಣಾತ್ಮಕ ಮೌಲ್ಯಮಾಪನ FA1 ಫಾರ್ಮೇಟಿವ್ ಅಸೆಸ್ಮೆಂಟ್ 1 2024 ಮತ್ತು 25. ಮೊದಲನೇ ಅಂಶ, 1ರಿಂದ 3ನೇ ತರಗತಿಗಳಿಗೆ ಕಲಿನಲ್ಲಿ ಪಠ್ಯಪುಸ್ತಕದ ಭಾಗ 1ರ ವಿಷಯವಾರು 20% ಪಠ್ಯವನ್ನು FA1ಕ್ಕೆ ಪರಿಗಣಿಸುವುದು. ದಿನಾಂಕ 15/6/2024ರಿಂದ 15/7/2024 ಪಠ್ಯವನ್ನು ಪರಿಗಣಿಸ್ತಕ್ಕಂಥದ್ದು. ಇಲ್ಲಿ ಸ್ಪಷ್ಟವಾಗಿ ಮಾಹಿತಿಯನ್ನು ನೀಡಲಾಗಿದೆ. ಕಲಿನಲ್ಲಿ ಎಲ್ಲಿ ನಲಿ ಕಲಿ ಇಲ್ವೋ, ಕಲಿನಲ್ಲಿ ಅಂತಕ್ಕಂಥ ಒಂದು ಪಠ್ಯವನ್ನು ಆಧರಿಸಿ ಮಾಡ್ತಿರ್ತಕ್ಕಂಥ ಅನುದಾನ ರಹಿತ ಮತ್ತು ಅನುದಾನಿತ ಹಾಗೂ ಇತರ ಖಾಸಗಿ ಶಾಲೆಗಳಲ್ಲಿ ಈ ಒಂದು ಮಾಹಿತಿಯನ್ನು ಅನ್ವಯ ಆಗುತ್ತೆ. 4 ಮತ್ತು 5ನೇ ತರಗತಿಗಳಿಗೆ ಪಠ್ಯಪುಸ್ತಕದ ಭಾಗ 1ರ ವಿಷಯವಾರು 25% ಪಠ್ಯವನ್ನು ಫಾರ್ಮೇಟಿವ್ ಅಸೆಸ್ಮೆಂಟ್ 1ಕ್ಕೆ ಪರಿಗಣಿಸುವುದು. 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ 25% ಪಠ್ಯ ಭಾಗವನ್ನು ನಾವು ಮೌಲ್ಯಮಾಪನಕ್ಕೆ ಅಥವಾ ಮೌಲ್ಯಾಂಕನಕ್ಕೆ ಅಳವಡಿಸ್ಕೋಬೇಕಾಗುತ್ತೆ. ಇಲ್ಲಿ ನಲಿಕಲಿಗೆ ಸಂಬಂಧಪಟ್ಟಂತೆ ನಲಿಕಲಿಯ ಯಾವುದೇ ಅಭ್ಯಾಸ ಪುಸ್ತಕವನ್ನು ತೆಗೆದರೆ ಅದರಲ್ಲಿ ಹಿಂದಿನ ಪುಟದಲ್ಲಿ ತಮಗೆ ಕಲಿಕಾ ಫಲಗಳನ್ನು ನೀಡಲಾಗಿದೆ. ಆ ಕಲಿಕಾ ಫಲಗಳಿಗೆ ಸೂಚಕಗಳನ್ನು ನೀಡಲಾಗಿದೆ. ಆ ಸೂಚಕಗಳಿಗೆ ಅನುಸಾರವಾಗಿ ತಾವು ಫಾರ್ಮೇಟಿವ್ ಅಸೆಸ್ಮೆಂಟನ್ನು ಈ ಬಾರಿಯೂ ಕೂಡ ಮಾಡ್ತಾ ಹೋಗಬೇಕಾಗುತ್ತೆ. ಇನ್ನು 4ರಿಂದ 5ನೇ ತರಗತಿ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಯಾವ ರೀತಿ ನಾವು ಫಾರ್ಮೇಟಿವ್ ಅಸೆಸ್ಮೆಂಟನ್ನು ಮಾಡೋದಕ್ಕೆ ಸ್ಪಷ್ಟವಾಗಿ ನೀಡಲಾಗಿದೆ. 15/6/2024ರಿಂದ 15/7/2024 ಅವಧಿಯಲ್ಲಿ ನಿರ್ವಹಿಸಿದ ಘಟಕ ಪರೀಕ್ಷೆಗಳನ್ನು, ಗೃಹಪಾಠಗಳನ್ನು ಅಥವಾ ಪ್ರಾಜೆಕ್ಟ್ಗಳು, ಚಟುವಟಿಕೆ, ಪುಸ್ತಕಗಳಲ್ಲಿನ ಚಟುವಟಿಕೆಗಳು ಮತ್ತು ಇತರೆ ಲಿಖಿತ ಮತ್ತು ಮೌಖಿಕ ಚಟುವಟಿಕೆಗಳನ್ನು ಆಧರಿಸಿ ಗಳಿಸಿದ ಕಲಿಕಾ ಫಲಗಳನ್ನು ಕ್ರೋಢೀಕರಿಸಿ ಒಟ್ಟಾರೆ ಸಾಧನೆಯನ್ನು 15 ಅಂಕಗಳಿಗೆ ಪರಿವರ್ತಿಸುವುದು ಅಂತಕ್ಕಂಥದ್ದು. ಅಂದರೆ ಪ್ರತ್ಯೇಕವಾಗಿ ಫಾರ್ಮೇಟಿವ್ ಅಸೆಸ್ಮೆಂಟಿಗೆ ಅಂತಲೇ ಒಂದು ಟೆಸ್ಟನ್ನು ಮಾಡ್ತಕ್ಕಂಥದ್ದಲ್ಲ. ಏನು 15/6/2024ರಿಂದ 15/7/2024 ಅಥವಾ ದಿನಾಂಕಗಳು 1-2 ದಿನ ಹೆಚ್ಚು ಕಮ್ಮಿ ಆಗ್ಬೋದು. ಆ ಅವಧಿಯಲ್ಲಿ ಆ ಪಾಠಗಳಿಗೆ ಸಂಬಂಧಪಟ್ಟಂತೆ ತಾವು ನಿರ್ವಹಣೆಯನ್ನು ಮಾಡಿರ್ತಕ್ಕಂಥ ಯೂನಿಟ್ ಟೆಸ್ಟ್ಸ್ ಏನಿದೆ, ಮತ್ತು ತಾವು ಕೊಟ್ಟಿರ್ತಕ್ಕಂಥ ಹೋಮ್ವರ್ಕ್ಸ್ ಏನಿದೆ, ಆಮೇಲೆ ಪ್ರಾಜೆಕ್ಟ್ಸ್ಗಳೇನಿದೆ, ಆ್ಯಕ್ಟಿವಿಟೀಸ್ ಏನಿದೆ, ಮತ್ತು ಟೆಕ್ಸ್ಟ್ ಬುಕ್ ಅಭ್ಯಾಸ ಚಟುವಟಿಕೆಗಳೇನಿದೆ, ಮತ್ತು ಇತರ ಲಿಖಿತ ಮತ್ತು ಮೌಖಿಕ ಚಟುವಟಿಕೆಗಳನ್ನು ಆಧರಿಸಿ ತಾವೇನು ಮಾಡಬೇಕು, 15 ಅಂಕಗಳಿಗೆ ಪರಿವರ್ತಿಸಿ ಗ್ರೇಡನ್ನು ತಾವು ಹಾಕಬೇಕಾಗುತ್ತೆ ಅಂತಕ್ಕಂಥದ್ದು. ದಿನಾಂಕ 17/2 ಆಯಾ ವಿಷಯದ ಬೋರ್ಡ್ ಅವಧಿಯಲ್ಲಿ ಮೌಲ್ಯಾಂಕನ ಹಮ್ಮಿಕೊಳ್ಳಲಾಗುವುದು. ಅದು ಮುಂದಿನ ವಿಷಯ. ಇಷ್ಟು ಸಾಕು ಅಂತೇಳಿ ನಾನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ಯಾವ ರೀತಿ ಈ ಅಂಕಗಳಿಗೆ ಪರಿವರ್ತನೆಯನ್ನು ಮಾಡ್ತಕ್ಕಂಥದ್ದಕ್ಕಂತಂದು ಮುಂದಿನ ವಿಡಿಯೋದಲ್ಲಿ ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ವಿಡಿಯೋನ ಇಷ್ಟೊತ್ತು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ.